ಬಂದಿದೆ. ಬಟ್ ನಾವು ಸ್ವಲ್ಪ ಮುಂದೆ ಏನಾದರೂ ನೀರು ಬರುವಂಥ ಸಾಧ್ಯತೆ ಇದೆ ಅಂದರೆ ಮೇಲ್ಗಡೆ ಈಗಾಗಲೇ ಇನ್ಫ್ಲೋ ಕಡಿಮೆ ಆಗಿದೆ. ಇವೆಲ್ಲ ಈ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ, ಸೊ ನಾನು ನರೇಂದ್ರ ಸ್ವಾಮಿಯವರು, ಶಾಸಕರು, ಡಿ ಸಿ ಎಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಏನು ಮಾಡ್ಬೋದು, ರೈತರಿಗೆ ಒಟ್ಟು ತೊಂದರೆ ಆಗಬಾರ್ದು. ನಮ್ಮ ಕೈಯಲ್ಲಾದದ್ದು ಸರ್ಕಾರದ ಸಪೋರ್ಟ್ ಕೊಡೋ ಜೊತೆಗೆ ನಾವು ಸುಮ್ಮನೆ ರೈತರನ್ನ ಕಮಿಟ್ ಮಾಡಿಸಿ ತೊಂದರೆ ಇದಾಗಬಾರ್ದಲ್ಲ, ಅದನ್ನು ಎಲ್ಲ ನೋಡ್ತೀನಿ. ಪರಿಸ್ಥಿತಿ ಅಧ್ಯಯನ ಮಾಡ್ತಿದ್ದೀವಿ. ಪ್ರಮುಖವಾಗಿ ಗುರುತಿಸುವಂಥ ಅಂಶಗಳಾಗಿ ಇಲ್ಲಿ ಈಗ ಪೂರ್ವ ಮುಂಗಾರು ಬೆಳೆ ಈಗಾಗಲೇ ಬಿತ್ತನೆ ಆಗಿರ್ತಕ್ಕಂಥ ಮುಂಗಾರು ಜುಲೈ 8ರಿಂದ ಪ್ರಾರಂಭ ಆಗುತ್ತೆ. ಇನ್ನೂ ಮಳೆ ಬೀಳದೇ ಇರೋದ್ರಿಂದ ಯಾರೂ ಮುಂಗಾರಿಗೆ ಬೆಳೆ ಬಿತ್ತನೆ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ಇನ್ನೂ ಒಂದು ವಾರ 10 ದಿವಸ 20 ದಿವಸವರೆಗೂ ಟೈಮ್ ಇದೆ. ತಿಂಗಳು ಕೊನೆಯವರೆಗೂ ಮಳೆ ಏನಾದರೂ ಬಿದ್ದರೆ ಅನುಕೂಲ ಆದರೆ ಸೊ ಮುಂಗಾರು ಬೆಳೆನ ಬೆಳೀಲಿಕ್ಕೆ ಅವಕಾಶ ಇದೆ. ಇದು ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂಥದ್ದು ಉದ್ದಿರ್ಬೋದು, ಹೆಸರಿರ್ಬೋದು, ಎಲ್ಲ ಪೂರ್ವ ಮುಂಗಾರಿನಲ್ಲಿ ಬೆಳೀತಾರೆ. ಸೊ ಅದರಿಂದ ಈ ಏನು ಪೂರ್ವ ಮುಂಗಾರಿನಲ್ಲಿ ಸ್ವಲ್ಪ ಇವೆಲ್ಲ ಏನು ಹೆಚ್ಚಿಗೆ ನೀರು ಬೇಕಿರಲಿಲ್ಲ, ಸ್ವಲ್ಪ ತ್ಯಾವ ಆಗ್ತಕ್ಕಂಥ ಹಾಕಿದ್ದಾರೆ. ಆದರೆ ಇನ್ನೊಂದು ಮಳೆ ಬಿದ್ದಿದ್ರೂ ಅನುಕೂಲ ಆಗ್ತಿತ್ತು, ಅದಾಗಿಲ್ಲ. ಇದು ಬಿಟ್ಟು ಈ ನಮ್ಮ VCH ಕಟ್ಟಿನಲ್ಲಿ ಕಬ್ಬು 1 ತಿಂಗಳು 1.5 ತಿಂಗಳು ನೀರು ಇಲ್ಲದೆ ಇರೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಒಣಗಿದೆ ನೆನ್ನೆ ಮನೆಯಿಂದ. ಅದು ನಮ್ಮ ಗಮನಕ್ಕೆ ಬಂದಿದೆ. ನಾನು ಇನ್ನೂ ನಾಳೆ ಒಂಚೂರು ನಾಮಗಳಲ್ಲಿ ಒಂದು 2 ಸ್ಪಾಟ್ ನೋಡ್ತೀನಿ. ನೋಡಿ ಮಂಗಳವಾರ ಬುಧವಾರ ಇವೆಲ್ಲ ಕ್ರೋಢೀಕರಿಸಿ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ಸೊ DC ಅವರಿಗೆ ಸೂಚನೆ ಕೊಡ್ತೀನಿ. ಇದಾದ ಮೇಲೆ ನಾವು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯಿಂದ ಬಂದಂಥ ವರದಿಯನ್ನು ಆಧರಿಸಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಇದು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಇದು ಒಂದು ಹಂತ. ಸೊ ಈಗ ನಾವೆಲ್ಲರೂ ಬರುತ್ತೆ ಹೋಗುತ್ತೆ ಮಳೆ ಬರುತ್ತೆ ಅಂತ ನಂಬಿಕೆ ಇಟ್ಕೋಬೋದು. ಒಂದ್ಸಲಿ ಬೆಳಗ್ಗೆ ವಾತಾವರಣ, ಸಾಯಂಕಾಲ ಇರಲ್ಲ. ಹಾಗಾಗುತ್ತೆ 4-5 ದಿವಸ ನೋಡಿ, 4-5 ದಿವಸ ಮತ್ತು ರಿಪೋರ್ಟನ್ನು ನೋಡಿ ಸೊ VCH ಕಟ್ಟಿನಲ್ಲಿ ಬೆಳೆ ಹಾಕಬೇಕಾ ಬೇಡವಾ, ಹಾಕೋದಾದರೆ ಯಾವ್ದು ಹಾಕಬೇಕು, ಸೊ ನಾವು ಬೆಳೆ ಅಂದರೆ ಭತ್ತ ಕಬ್ಬಿಗೆ ಕೊಡೋಕ್ಕಾಗದೇ ಇರುತ್ತಾ, ಕೈ ಏನಾದರೂ ರಾಗಿ ಅರಬೆಳೆ ಅಂತ ಹೇಳ್ತೀವಲ್ಲ, ಅರೆಕುಷ್ಕಿ ಬೆಳೆಗೆ ಕೊಡ್ಲಿಕ್ಕೆ ಸಾಧ್ಯನಾ, ಇವೆಲ್ಲ ಒಂದು ವಾರದೊಳಗಡೆ ಡಿಸೈಡ್ ಮಾಡಿ ರೈತರಿಗೆ ನಾನು ಸೊ ಮನವರಿಕೆ ಮಾಡಿಕೊಡ್ತೀವಿ. ಸೊ ಜಿಲ್ಲಾಡಳಿತದಿಂದ ಮತ್ತು ನೀರಾವರಿ ಇಲಾಖೆಯಿಂದ ನಾವೆಲ್ಲರೂ ಕಾಂಪ್ಲೀಟ್ ಆಗಿದ್ದೀವಿ. ಕೃಷಿ ವಿಶ್ವವಿದ್ಯಾಲಯ ನೀವೇ ಮಾಡಿದ್ದೀವಿ. ಕೃಷಿ ವಿಜ್ಞಾನಿಗಳು ಇಂಥ ಪರಿಸ್ಥಿತಿ ಹೊರಗಡೆ ಬಂದು ಒಂದು ಸೆಮಿನಾರ್ ಮಾಡಿ ಕಂಡಕ್ಟ್ ಮಾಡಿ ರೈತರಿಗೆ ತಿಳುವಳಿಕೆ ಈಗಾಗಲೇ DC ಅವರು ಹೋಬಳಿ ವೈಸು ಸೈನ್ಸಿಸ್ಟು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಜಾಯಿಂಟ್ ಆಗಿ ಸೊ ಅವೇರ್ನೆಸ್ ಮೂಡ್ತಕ್ಕಂಥದ್ದು, ಪರ್ಯಾಯ ಬೆಳೆ ಬೆಳೀತಕ್ಕಂಥದ್ದು, ಅದಕ್ಕೆಲ್ಲ ಮಾಹಿತಿ ಕೊಡಲಿಕ್ಕೆ ಈಗಾಗಲೇ DC ಅವರು ನೋಡಲ್ ಅಧಿಕಾರಿಗಳನ್ನ ಮಾಡಿದ್ದಾರೆ. ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ. ವಿಜ್ಞಾನಿಗಳೇ ಬರಬೇಕು, ಬರ್ತಾರೆ. ನಿಮಗೆ ಈಗ ಏನಾಗುತ್ತೆ, ಅವರು ಈಗ ನಾವು ಬಂದಾಗ ಜನ ಸೇರ್ಕೊತಾರೆ, ಪತ್ರಿಕೆಯವ್ರು ಬರ್ತಾರೆ, ಪ್ರಚಾರ ಆಗುತ್ತೆ. ಅವ್ರು ಬಂದಾಗ ಯಾರೋ 4 ಜನ ಇರ್ತಾರೆ, ಅಷ್ಟೇ ಬಿಟ್ಟರೆ ಮಾಡ್ತಾ ಇದ್ದಾರೆ. ಇನ್ನೂ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಹೇಳ್ತೀವಿ.